ದುಬೈಗೆ ಮಕ್ಕಳ ಜೊತೆ ಹೋಗಿ ಬಟರ್ಫ್ಲೈ ಗಾರ್ಡನ್ ನೋಡಲಿಲ್ಲ ಅಂದರೆ ಹೇಗೆ. ಸೊ ಬೆಂಗಳೂರಲ್ಲಿ ಒಂದು ಬೈ ಮಿಸ್ಟೇಕಾಗಿ ಒಂದು ಚಿಟ್ಟೆ ಕಾಣಿಸಿದ್ರು. ಅಮ್ಮ ನನಗೆ ಹಿಡ್ಕೊಡು, ನಾನು ಹಿಡ್ಕೊಂಡು ಆಟಾಡಬೇಕು ಅಂತ ಕಾಡಿಸೋ ಚಾರ್ವಿ ಅಲ್ಲಿ ಹೋಗಿ ಚಿಟ್ಟೆ ಜೊತೆ ಹಿಡ್ಕೊಬೋದು, ಆಟಾಡ್ಬೋದು, ಏನೆಲ್ಲ ಮಾಡ್ಬೋದು ಅಂದ್ರೂ ಇಲ್ಲಮ್ಮ ನನಗೆ ಭಯ ಆಗತ್ತೆ ಅಂತ ಮೈಲಿ ದೂರ ಹೋಗಿ ನಿಂತಿದ್ದಾಳೆ. ನಾವು ಇಲ್ಲ ಕಣೆ ಏನೂ ಆಗಲ್ಲ, ಬೇಕಾದರೆ ಒಂದ್ಸಲ ಮುಟ್ಟು ನೋಡು, ಇರೋ ನಿನ್ನ ಹೆಗ್ಲ ಮೇಲೆ ಇಡ್ತೀವಿ ನೋಡಿ ಏನೂ ಆಗಲ್ಲ ಅಂತ ಹೇಳಿದ್ರು ಅವ್ರು ಏನೋ ಭಯ ಪಟ್ಕೊಂಡು ಏನೋ ಕಚ್ಬಿಡುತ್ತೆ ಅನ್ನೋ ಥರ ಹೆದ್ರುಕೊಂಡು ನಿಂತಿದ್ದಾಳೆ. ಸೊ ಅಲ್ಲಿ ವೆರೈಟಿ ಆಫ್ ಚಿಟ್ಟೆಗಳಿದೆ, ಎಲ್ಲದನ್ನೂ ಅದೇ ಕೇರ್ಫುಲ್ಲಾಗಿ ಈ ಥರ ಒಂದು ಸಿಂಗಲ್ ಬೆರಳ ಮೇಲೆ ಕೂರಿಸ್ಕೊಳ್ಬೋದು. ಅದು ಕೆಲವೊಂದು ಹಾರಾಡ್ತಾ ಇರುತ್ತೆ. ಐ ಥಿಂಕ್ ನಾವು ಮುಟ್ಟಿದ್ರೆ ಅದಕ್ಕೆ ಹಿಂಸೆ ಆಗತ್ತೆ. ಎಲ್ಲರೂ ಮುಟ್ಟು ನೋಡ್ತಾ ಇರೋದ್ರಿಂದ ಸರಿ ನಾವು ಒಂದು ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಣ ಅಂತ ಮುಟ್ಟು ನೋಡ್ತಾ ಇದ್ದೀವಿ. ಸೊ ಇಲ್ಲಿದ್ದಾಳೆ ನನ್ನ ಧೈರ್ಯವಂತ ಮಗಳು. ಅವಳಿಗೆ ಕಡೆ ತನಕ ಧೈರ್ಯ ಬರಲಿಲ್ಲ, ಅವಳೆ ಅದನ್ನೆಲ್ಲ ಮುಟ್ಟಿ ಎಂಜಾಯ್ ಮಾಡೋಕ್ಕೆ. ನಾವು ಕಲ್ಲೇ ಒಂದು 2-3 ಚಿಟ್ಟೆನ ಈ ಥರ ಕೈಲಿ ಹಿಡ್ಕೊಂಡು ಎಕ್ಸ್ಪೀರಿಯೆನ್ಸ್ ತೊಗೊಂಡ್ವಿ. ಕೈ ಮೇಲೆ ಕೂರಿಸ್ಕೊಳ್ಳೋಕೆ ಭಯ ಆಗಿ ಅಮ್ಮ ಸರಿ ನನ್ನ ತಲೆ ಮೇಲೆ ಒಂದ್ಸಲ ಇಡಿ ಅಂತ ಕೇಳಿದ್ಲು. ಅಲ್ಲಿ ಯಾರೋ ಬೇರೆ ಮಗು ಇಟ್ಕೊಳ್ಳೋದು ನೋಡಿ ಇಟ್ವಿ. ಐ ಥಿಂಕ್ ಇದು ಪಾಪ ಅದಕ್ಕೆ ಮತ್ತೆ ಮೂವ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾವೇನೇ ಬೇಗ ತೆಗೆದ್ವಿ ಅದನ್ನು. ಸೊ ಅಲ್ಲಿಗೇನೋ ಅವಳು ಕಾಲ ಹತ್ರ ಬಿತ್ತು, ತಲೆ ಮೇಲಿಂದನೇ ಕೆಳಗಡೆ ಬಿದ್ದಿದೆಯೇನೋ ಅಂತ ನೋಡ್ತಾ ಇದ್ದಾಳೆ. ಆಮೇಲೆ ಇಲ್ಲ ತಲೆ ಮೇಲೆ ಇದೆ ಅಂತ ಹೇಳಿದ್ಮೇಲೆ ಸರಿ ಬೇಗ ತೆಗೆದ್ಬಿಡು ಅಂತ ಕೇಳ್ತಾ ಇದ್ಲು. ಮತ್ತು ಅದನ್ನು ತೆಗೆದು ಅದರ ಜಾಗಕ್ಕೆ ಬಿಟ್ವಿ. ಸೊ ಬಹುಶಃ ಕಲ್ಲರ್ ಹೆಸರೇ ಗೊತ್ತಿಲ್ಲದೆ ಇರೋವಂಥ ಕಲ್ಲರ್ದೆಲ್ಲ ಚಿಟ್ಟೆಗಳಲ್ಲಿತ್ತು, ತುಂಬಾ ಇತ್ತು. ಕೆಲವೊಂದು ಒಂಥರ ಮಂಕಾಗಿ ಮಲ್ಕೊಂಡಂಗೆ ಒಂದೇ ಕಡೆ ಇದ್ವು, ಇನ್ನು ಕೆಲವೊಂದು ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಹಾರಾಡ್ತಾಯಿದ್ವು. ಏನು ಪಾರ್ಕ್ ಏನು ತುಂಬ ದೊಡ್ಡದೇನಿಲ್ಲ, ವಿತಿನ್ 1 hour ಮುಗಿಸ್ಬೋದು. ಅದೇ ಥರ 3 ಝೋನ್ ಇರುತ್ತೆ, 3 ಝೋನಲ್ಲೂ ಚಿಟ್ಟೆಗಳೇ ಇರುತ್ತೆ. ವೆರೈಟಿ ಆಫ್ ಬಟರ್ಫ್ಲೈಸ್ ಒಂದೊಂದು ಝೋನಲ್ಲೂ ಒಂದೊಂದು ಥರದ್ದಿರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬರ್ಬೋದು. ಸೊ ನಮ್ಮದು ಆ ದಿನದಿದ್ದು 2ನೇ ಪ್ಲೇಸು. ಅಷ್ಟರಲ್ಲಿ ಪಾಪನೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟು ಅವಳು ಆರಾಮಾಗಿ ಮಲ್ಕೊಂಡ್ಬಿಟ್ಲು. ಸೊ ಒಂದು ಬೆಸ್ಟ್ ಥಿಂಗ್ ಏನಂದರೆ ಸ್ಟ್ರಾಲರ್ ಎಲ್ಲ ಕಡೆ ತೊಗೊಂಡೋಗ್ಬೋದು, ಅದರಿಂದಾಗಿ ಮಕ್ಕಳೇನಾದರೂ ಮಲ್ಕೊಂಡ್ರೆ ಆರಾಮಾಗಿ ಮಲಗಿಸ್ಬಿಡ್ಬೋದು. ಸೊ ಇಲ್ಲೂ ರೋಡ್ಸ್ ಎಲ್ಲ ಚೆನ್ನಾಗಿದ್ರೆ ನಮ್ಗೆ ಇಲ್ಲೂ ಹೆಲ್ಪ್ ಆಗುತ್ತೆ. ಅಲ್ಲಿ ರೋಡ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ಎಲ್ಲ ಕಡೆ ಸ್ಟ್ರಾಲರ್ನ ತೊಗೊಂಡೋಗ್ಬೋದಾಗಿತ್ತು. ಅಲ್ಲಿಂದ ನಾವು ಹಂಗೆ ಎಲ್ಲ ಝೋನ್ಗಳು 3 ಝೋನ್ ಇರುತ್ತೆ, 3 ಝೋನು ನೋಡ್ಕೊತ ಬರ್ತಾ ಇದ್ವಿ ಆಚೆ. ಲಾಸ್ಟಿಗೆ ಅವಳೆಲ್ಲದನ್ನು ಕೂರಿಸಿ ಅಂತ ಸ್ವಲ್ಪ ಧೈರ್ಯ ತಗೋತಾ ಇದ್ಲು. ಚಾರ್ವಿಗೆ ಮೋಸ್ಟ್ ಫೇವ್ರೆಟ್ ಅಂದರೆ ಟ್ಯಾಟೂಸ್ ಮತ್ತು ಫೇಸ್ ಪೇಂಟ್. ಸೊ ಅಲ್ಲಿ ಎಲ್ಲ ಕಡೆನೂ ಕಿಡ್ಸ್ ಫ್ರೆಂಡ್ಲಿ ಏರಿಯಾಸ್ ಎಲ್ಲ ಕಡೆನೂ ಟ್ಯಾಟೂಸ್ ಇತ್ತು ಮತ್ತು ಫೇಸ್ ಪೇಂಟಿಂಗ್ ಇತ್ತು. ಟ್ಯಾಟೂಸ್ ಅಂದರೆ ಟೆಂಪ್ರವರಿ ಟ್ಯಾಟೂಸು. ಇವಳು ಎಲ್ಲ ಕಡೆನೂ ಫೇಸ್ ಪೇಂಟ್ ಅಂತ ಪ್ರತಿಯೊಂದು ಕಡೆನೂ ಮಾಡಿಸ್ಕೊಂಡಿದ್ದಾಳೆ ಆಲ್ಮೋಸ್ಟ್. ಸೊ ಇಲ್ಲಿ ಬಟರ್ಫ್ಲೈ ಡಿಸೈನ್ ಹಾಕ್ತಿದ್ರು. ಸೊ ಕಾಮನಾಗಿ ಬ್ಲೂ ಎಲ್ಲ ಹಾಕ್ತಾಯಿದ್ರು ಬೇರೆಯವ್ರಿಗೆಲ್ಲ, ಇವಳು ಇಲ್ಲ ರೆಡ್ ಆ್ಯಂಡ್ ಎಲ್ಲೋ ಹಾಕಿ ಅಂತ ಹೇಳಿದ್ಲು. ಅದೊಂಥರ ನಮ್ಮ ಕರ್ನಾಟಕ ಫ್ಲ್ಯಾಗ್ ಥರ ಆಗೋಗ್ಬಿಟ್ಟಿತ್ತು. ಅವಳು ಫುಲ್ ಹ್ಯಾಪಿ ಅದನ್ನು ಹಾಕಿಸ್ಕೊಂಡು. ಆವಾಗ ಅದೊಂಥರ ಹುಲಿ ಚಿಟ್ಟೆ ಥರ ಕಾಣಿಸ್ತಾ ಇತ್ತು ಡಿಸೈನು. ಬಟ್ ಸ್ವಲ್ಪ ಯುನೀಕ್ ಆಗಿತ್ತು ಅಲ್ಲಿ ಬೇರೆ ಮಕ್ಕಳಿಗೆಲ್ಲ ಕಂಪೇರ್ ಮಾಡಿದ್ರೆ. ಅದು ಬ್ಲೂ ಶೇಡಲ್ಲಿ ಆಗ್ತಾಯಿದ್ರು, ಇವಳದು ರೆಡ್ ಆ್ಯಂಡ್ ಎಲ್ಲೋ ಅಲ್ಲಿ ಇತ್ತು. ಅದಾದಮೇಲೆ ಮತ್ತು ಅದೇ ಥರ ಎಲ್ಲ ಕಡೆನೂ ಚಿಟ್ಟೆಗಳು ಹಾರಾಡ್ತಾ ಇರುತ್ತೆ. ಸೊ ಗಾರ್ಡನ್, ಇಂಟೀರಿಯರ್ ಗಾರ್ಡನ್ನು ಅಲ್ಲೇ ನೋಡ್ಕೊಂಡು ಬರ್ತಾಯಿದ್ವಿ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಪಾಪುನೂ ಎದ್ಲು, ಅವಳು ನೋಡ್ತಾ ಇದ್ಲು. ಹಾಗೆ ಚಾರ್ವಿ ತೋರಿಸ್ತಾ ಇದ್ದಲ್ಲ ಅಲ್ಲಿ ಫಿಶ್ ಇದೆ, ಇಲ್ಲಿ ಫಿಶ್ ಇದೆ ಅಂತ ಪಾಪುಗೆ ತೋರಿಸ್ಕೊಂಡು ಎಚ್ಚರ ಮಾಡ್ತಾ ಇದ್ಲು.
ಸೊ ಅಲ್ಲೆಲ್ಲ ಸತ್ತೋಗಿರೋ ಅಂಥ ಚಿಟ್ಟೆಗಳನ್ನ ಈ ಥರ ಹಾಳಾಗದೇ ಇರೋ ಥರ ಮಾಡಿ ಇಟ್ಟಿದ್ದಾರೆ ಶೋಗೆ. ಮತ್ತು ಪಾಪು ನಿದ್ದೆ ಮೂಡಲ್ಲಿದ್ದಾಳೆ. ನೋಡಿ ಅಷ್ಟು ಖುಷಿ ಪಡಲಿಲ್ಲ ಅವಳು, ಆಲ್ಮೋಸ್ಟ್ ವೆರಿ ನಿದ್ದೆ ಮೂಡಲ್ಲೇ ಇದ್ಲು. ನಾವು ಅಲ್ಲಿ ಮುಗಿಸ್ಕೊಂಡು ಆಚೆ ಬರ್ತಾ ಅಲ್ಲೆಲ್ಲ ಫ್ರೇಮ್ಸ್ ಮಾಡಿಟ್ಟಿದ್ದಾರೆ, ಎಲ್ಲ ಸತ್ತು ಹೋಗಿರೋಂಥ ರಿಯಲ್ ಚಿಟ್ಟೆಗಳಿಂದೆಲ್ಲ ಈ ಥರ ಫ್ರೇಮ್ಸ್ಗಳನ್ನ ಮಾಡಿಟ್ಟಿದ್ರು. ಅಲ್ಲಿಂದ ನಾವು ಹೋಗಿದ್ದು ಮಿರಾಕಲ್ ಗಾರ್ಡನಿಗೆ. ಇದೊಂಥರ ಪಾರ್ಕೆ, ಎಲ್ಲ ಫ್ಲವರ್ಸಲ್ಲಿ ರಿಯಲ್ ಫ್ಲವರ್ಸಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ಇಲ್ಲಿ ಫ್ಲವರ್ ಗಾರ್ಡನ್ ಎಲ್ಲ ಇರುತ್ತಲ್ಲ, ಮೈಸೂರು ಮತ್ತು ಲಾಲ್ಬಾಗಲ್ಲೆಲ್ಲ ಮಾಡ್ತಾರೆ ಅದೇ ಥರನೇ, ಬಟ್ ತುಂಬ ಇನ್ನೂ ಸ್ವಲ್ಪ ರಿಚಾಗಿ ಮಾಡಿಟ್ಟಿದ್ರು. ಎಲ್ಲ ಫ್ಲವರ್ಸ್, ಒರಿಜಿನಲ್ ಫ್ಲವರ್ಸಲ್ಲಿ ತುಂಬ ಥರ ವೆರೈಟೀಸ್ ಆಫ್ ಡಿಸೈನ್ಸ್ ಎಲ್ಲನೂ ಮಾಡಿಟ್ಟಿದ್ದಾರೆ. ಒಳಗಡೆ ತುಂಬ ಇದೆ ನೋಡೋಕ್ಕೆ, ತುಂಬ ವಾಕ್ ಮಾಡಬೇಕು. ಆ್ಯಂಡ್ ನಮ್ಗೆ ಆಲ್ಮೋಸ್ಟ್ ಮಕ್ಳಿಟ್ಕೊಂಡು ತುಂಬ ವಾಕ್ ಮಾಡೋಕ್ಕೂ ಆಗಲ್ಲ, ಬೇಗ ಬೇಗ ಹೋಗೋಕ್ಕೂ ಆಗಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ವಿ. ಐ ಥಿಂಕ್ ಫುಲ್ ಅಂತೂ ಕವರ್ ಮಾಡಿ ಒಂದು ರೌಂಡ್ ಬಂದ್ವಿ. ಬಟ್ ಅಲ್ಲಿ ತುಂಬ ಕಡೆ ಒಳಗಡೆ ಹೋಗಿ ಇನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಿರುತ್ತೆ. ನಾವು ಎಲ್ಲಿ ಸಾಧ್ಯ ಆದಷ್ಟು ಹೋದ್ವಿ, ಇನ್ನು ಮಿಕ್ಕಿದಂಗೆ ಮೇಲ್ಮೇಲೆ ನೋಡ್ಕೊಂಡ್ಬಿಟ್ಟು ಆಚೆ ಬಂದ್ವಿ. ಸೊ ಅಲ್ಲಿ ಏನು ಹಿಂದೆ ಎಲ್ಲ ಕಾಣಿಸ್ತಾ ಇದೆ ಎಲ್ಲದನ್ನು ಕೂಡ ಗ್ರಾಸ್ ಮತ್ತು ಫ್ಲವರ್ಸಿಂದನೇ ಮಾಡಿಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಫ್ಲವರ್ಸಿಂದನೇ ಮಾಡಿ ಆ ಥರ ಎಲ್ಲ ರೊಟೇಟ್ ಆಗೋ ಥರ ಏಂಜಲ್ಸು ಪ್ರತಿಯೊಂದು ಅಲ್ಲೇ ಮಾಡಿಟ್ಟಿದ್ದಾರೆ. ಐ ಥಿಂಕ್ ಇದನ್ನು ತುಂಬ ಕಡೆ ಇನ್ಸ್ಟಾ ಪೋಸ್ಟ್ಸಲ್ಲಿ ನೋಡಿರ್ತೀರ. ಇದೊಂದು ಇನ್ಸ್ಟಾಗ್ರಾಮಿಕ್ ವ್ಯೂ. ಆಮೇಲೆ ಅಲ್ಲೇ ಒಳಗಡೆ ಮಕ್ಕಳಿಗೆ ರೈಡ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಅವರೇ ರೈಡ್ ಮಾಡ್ಕೊಂಡು ಒಳಗಡೆ ಓಡಾಡ್ಬೋದು. ಬಟ್ ಕಾಸ್ಟ್ಲಿ, ಇಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಕಾಸ್ಟ್ಲಿ ಇರುತ್ತೆ. ಸೊ ಅವಳು ಕುತ್ಕೋಬೇಕು ಅಂತ ಹಠ ಮಾಡಿದ್ಲು, ಕೂರಿಸಿದ್ದೀವಿ. ಸೊ ಫಾಸ್ಟಾಗೇನು ಹೋಗಲ್ಲ, ಅದು ಆಲ್ರೆಡಿ ಆಟೋಮೇಟೆಡ್ ಇರುತ್ತೆ. ಸೊ ಸುಮ್ಮನೆ ಪ್ರೆಸ್ ಮಾಡ್ಕೋಬೇಕು. ಅದಾದಮೇಲೆ ಸುತ್ತಿ ಟಯರ್ಡಾಗಿ ಐಸ್ ಕ್ರೀಮ್ ಅಂತೂ ಬೇಕೇ ಬೇಕು ಪಕ್ಕ. ಆಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದಾದಮೇಲೆ ಮತ್ತು ಅವಾಗ ಎನರ್ಜಿ ಬಂತಲ್ಲ, ಸರಿ ಈಗೊಂದು ವಾಕ್ ಮಾಡ್ತೀನಿ, ಫೋಟೋ ತೆಗಿ, ವಿಡಿಯೋ ತೆಗಿ, ಮತ್ತೆ ಶುರು ಆಯಿತು. ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕತ್ಲೆ ಆಗಿತ್ತು. ಅಲ್ಲಿಂದ ಸರಿ ಹೊರಗಡೆ ಹೋಗೋಣ ಅಂತ ಎಕ್ಸಿಟ್ ಕಡೆಗೆ ಹೊರಟ್ವಿ. ಆಮೇಲೆ ಮತ್ತೆ ಮಗು ಅಷ್ಟರಲ್ಲಿ ಟಯರ್ಡಾಗಿ ಮಲಗಿದ್ಲು. ಸೊ ಅಲ್ಲಿಂದ ಎಕ್ಸಿಟ್ ಕಡೆಗೆ ಬರ್ತಾ ಅಲ್ಲ, ಮತ್ತು ಇಲ್ಲಿ ಎಕ್ಸಿಬಿಷನ್ ಎಲ್ಲ ಹಾಕಿರ್ತಾರಲ್ಲ ಅದೇ ಥರ ಗೇಮ್ಸ್ ಎಲ್ಲ ಇತ್ತು. ಚಾರ್ವಿ ಒಂದು ಆಡ್ತೀನಿ, ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಅನ್ನಿಸ್ತಿತ್ತು. ಬಟ್ ಅವಳು ಒಂದು ಆಡ್ತೀನಿ ಅಂದರೆ ಅಂತ ಆಡ್ಸೋಕ್ಕೆ ಕೊಟ್ವಿ. ಅದೇನಿಲ್ಲ, ಅದರಲ್ಲಿ ಫಿಶಿಂಗ್ ಮಾಡಬೇಕು. ಸೊ ಅವಳು ಎಷ್ಟು ಏನು ಅಂತಾರೆ ಇದಕ್ಕೆ, ಡಕ್ಲಿಂಗ್ ಅನ್ಬೋದು. ಸೊ ಅಲ್ಲಿ ವಿತಿನ್ ಇಷ್ಟು ನಿಮಿಷ ಅಂತಿರುತ್ತೆ, 2 ಮಿನಿಟ್ಸ್ or 4 ಮಿನಿಟ್ಸ್, ಇಷ್ಟರಲ್ಲಿ ಅವರೊಂದು 40-20 ಕಲೆಕ್ಟ್ ಮಾಡಿದ್ರೆ ಏನೋ ಅಲ್ಲಿ ಮೇಲೆ ಹಾಕಿರೋದು ಯಾವುದಾದ್ರೂ ಡಾಲ್ ಕೊಡ್ತಾರೆ. ಇವಳು ಅಲ್ಲಿ ತೆಗಿಯೋಕೆ ಆಗ್ತಾ ಇರಲಿಲ್ಲ. ಸೊ ಇವಳು ಕಷ್ಟಪಡ್ತಾಳೆ ಅಂತ ಅಲ್ಲಿ ಅಂಗಡಿಯವರೇ ಅವರೇ ಸ್ಟಿಕ್ ಮಾಡ್ಬಿಟ್ಟು ಓಕೆ ಗ್ರೇಟ್ ಅಂತ ಸುಮ್ಮನೆ ಚೇರಪ್ ಮಾಡ್ತಾಯಿದ್ರು ಅಲ್ಲಿ. ಆಮೇಲೆ ಟೈಮ್ ಆದಮೇಲೆ ಕೌಂಟ್ ಮಾಡ್ತಾ ಇದ್ದಾಳೆ. ಐ ಥಿಂಕ್ ಇವಳು 20s ಮಾಡಿದ್ಲು. ಅದೆಲ್ಲ ಕೌಂಟ್ ಮಾಡಾದ್ಮೇಲೆ ಅವ್ರಿಗೊಂದು ಡಾಲ್ ಕೊಟ್ಟು ಕಳಿಸಿದ್ರು. ಸೊ ಐ ಥಿಂಕ್ ಡಾಲ್ನೇ ಓನಾಗಿ ಪರ್ಚೇಸ್ ಮಾಡಿದರೆ ಅದಿನ್ನೂ ಕಡಿಮೆಗೆ ಸಿಗ್ತಾಯಿತ್ತು ಅನಿಸುತ್ತೆ, ಈ ಆಟ ಆಡೋದಕ್ಕೆ ಎಂಟ್ರಿ ಫೀಸ್ಗಿಂತನೂ. ಬಟ್ ಮಕ್ಕಳಿಗೇನೋ ಆಟ ಆಡಿ ಅವ್ರು ವಿನ್ ಆಗಿದ್ದೀನಿ ಅಂದರೆ ಖುಷಿ ಅಲ್ವಾ. ಸೊ ಅವಳಿಗೂ ಖುಷಿ ಆಗೋಯ್ತು ಆ ಡಾಲ್ನ ನೋಡಿ. ಐ ಥಿಂಕ್ ಅವಳು ಅದು ಬಿಟ್ಟು ಬೇರೆ ಯಾವುದು ತೊಗೊಂಡು ಅನಿಸುತ್ತೆ, ಪಿಂಕ್ ಮೇ ಬಿ. ಸೊ ಪಿಂಕ್ ಕಲರ್ ಡಾಲ್. ಸೊ ಅದನ್ನು ತೊಗೊಂಡು ಬಂದಿದ್ದೀವಿ. ಅದನ್ನೇ ಹಿಡ್ಕೊಂಡು ಅವಳಿಗೂ ಫುಲ್ ಟಯರ್ಡ್ ಆಯಿತು. ನಾನು ಕುತ್ಕೊತೀನಿ ಅಂತೇಳಿ ಪಾಪು ಜೊತೆ ಇಬ್ಬರು ಒಂದೇ ಸ್ಟ್ರಾಲರಲ್ಲಿ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ಒಂದೊಂದ್ಸಲ ಅಯ್ಯೋ 2 ಮಗು ನೋಡ್ಕೊಳ್ಳೋದು ಕಷ್ಟ ಅಂತ ಅನಿಸಿದ್ರು, ಬಟ್ ಐ ಥಿಂಕ್ ಈ ಥರ ಮೂಮೆಂಟ್ಸ್ ಎಲ್ಲ ನೋಡಿದಾಗ ಖುಷಿಯಾಗುತ್ತೆ. ಐ ಥಿಂಕ್ ಅವರಿಬ್ಬರು ಅಡ್ಜಸ್ಟ್ ಆಗೋದು, ಒಬ್ರಿಗೊಬ್ರು ಆಟ ಆಡೋದು ಜೊತೆಗೆ ಎಲ್ಲ ನೋಡಿದಾಗ ಇಟ್ಸ್ ಎ ಗುಡ್ ಡಿಸಿಷನ್ ಅನಿಸುತ್ತೆ. ಬಟ್ ಅಷ್ಟೇ ಟೈರಿಂಗ್ ಆಗಿದೆ.
ಆಲ್ಮೋಸ್ಟ್ ಲೇಟ್ ಆಯಿತು, ಅಂದರೆ ಕ್ಲೋಸಿಂಗ್ ಟೈಮ್ ಆಗಿತ್ತು, ಎಂಟ್ರಿ ಎಲ್ಲ ಬಂದ್ ಮಾಡಿದರು, ಯಾರಿಗೂ ಬಿಡ್ತಾ ಇರಲಿಲ್ಲ, ಓನ್ಲಿ ಎಕ್ಸಿಟ್ ಇತ್ತು. ಆಮೇಲೆ ನಾವು ಹೊರಗಡೆ ಬಂದು ಮತ್ತೇನಿಲ್ಲ, ಡನ್ ಫಾರ್ ದ ಡೇ. ವಾಪಸ್ ರೂಮ್ಗೆ ಹೋಗಿ ಊಟ ಮಾಡಿ ತಾಚಿ. ಸೊ ನಾನು ಓಲ್ಡ್ ವ್ಲಾಗಲ್ಲಿ ಹೇಳ್ದಂಗೆ ಅಲ್ಲಿ ಎಲ್ಲೇ ಹೋದ್ರೂ ಏನೋ ಬುರ್ಜ್ ಖಲೀಫಾ ಪಕ್ಕನೇ ಇದ್ದೀವೇನೋ ಅನ್ನೋ ಫೀಲಿಂಗು. ಸೊ ಅಗೇನ್ ನೈಟ್ ವ್ಯೂ ನೋಡ್ಬೋದು, ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ಅದೆಲ್ಲ ನೋಡಿಕೊಂಡು ನಾವು ಮತ್ತೆ ಹೋಗಿ ರೆಸ್ಟ್ ತೊಗೊಂಡ್ವಿ. ಡನ್ ಫಾರ್ ದ ಡೇ. ವಿಲ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.